ಇನ್ನು ಮಾಸ್ಕ್ ಮ್ಯಾನ್ ಅಂತಾದ್ರೆ ಚಿನ್ನಯ್ಯ ಸದ್ಯ SIT ಕಸ್ಟಡಿಯಲ್ಲಿದ್ದಾನೆ. ಸೊ ಇವತ್ತು ಎರಡನೇ ದಿನ ಏನೇನು ವಿಚಾರಣೆ ಆಗಿದೆ, ಮಾಸ್ಕ್ ಮ್ಯಾನ್ ನ ಸಹಾಯಕ್ಕೆ ನಿಂತಂತವರು ಅಥವಾ ಆತನಿಗೆ ಬುರುಡೆ ತಂದುಕೊಟ್ಟಂತ ಬುರುಡೆ ರಹಸ್ಯ ಭೇದಿಸೋದಕ್ಕೆ SIT ಹೇಗೆ ಮುಂದಾಗ್ತಾ ಇದೆ, ಮತ್ತೊಂದ್ ಕಡೆ ಯೂಟ್ಯೂಬರ್ ಸಮೀರ್ನ ವಿಚಾರಣೆ ಇವತ್ತು ಯಾವ ರೀತಿಯಾಗಿ ನಡೆದಿದೆ, ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುನ್ನ ಇದ್ರ ವಿಚಾರವಾಗಿ ನಡೀತಾ ಇರುವಂತ ಪಾಲಿಟಿಕ್ಸ್ ಯಾವ ಮಟ್ಟಿಗೆ ಅಂತ ಅಂದ್ರೆ, ಈ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗುವಂತದ್ದು ಒಂದ್ ರೀತಿ ಸ್ಪರ್ಧೆ ಆಗ್ಬಿಟ್ಟಿದೆ ರಾಜಕೀಯ ಪಕ್ಷಗಳ ನಡುವೆ. ನಾಳೆನೂ ಕೂಡ JDS ಧರ್ಮಸ್ಥಳದ ಕಡೆಗೆ ಯಾತ್ರೆ ಹೋಗ್ತೀವಿ ಅನ್ನುವಂಥದ್ದನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿ ಅಂತೂ ಹಲವು ಕ್ಷೇತ್ರಗಳಿಂದ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗಿನ ಧರ್ಮ ರಕ್ಷಣಾ ಯಾತ್ರೆ ಅಂತ ಹೇಳಿ ಅವ್ರು ಬೇರೆ ಅಲ್ಲಿ ಕಾಂಪಿಟೇಷನ್ ಬಿದ್ದು ಹೊರಡ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಇದೆಲ್ಲದರ ನಡುವೆ SIT ತನಿಖೆಗೆ ಯಾಕೆ ಕೊಟ್ರಿ, ಪೂರ್ವಾಪರವನ್ನ ವಿಚಾರಿಸ್ಕೊಳ್ಬೇಕಿತ್ತಲ್ಲ, ಅದಾದ ನಂತರ SIT ತನಿಖೆ ಕೊಡ್ಬೇಕಿತ್ತಲ್ಲ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರುಗಳು ಕೂಡ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಎಲ್ಲ ಷಡ್ಯಂತ್ರ ಏನೇನ್ ನಡೆದಿದೆ ಹಲವು ವರ್ಷಗಳಿಂದ ಅದೆಲ್ಲ ಬೇಯಿಸುವಂತ ನಿಟ್ಟಿನಲ್ಲೇ ನಾವು ತನಿಖೆ ನಡೆಸ್ತಾ ಇರುವಂತದ್ದು, ಇದೆಲ್ಲದಕ್ಕೂ ಕೂಡ ನಾವು ಒಂದು ಫುಲ್ ಸ್ಟಾಪ್ ಇಡ್ತೀವಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಾದ್ರೆ ರಾಜಕೀಯ ಈ ವಿಚಾರವಾಗಿ ಇವತ್ತು ಕೂಡ ಹೇಗೆ ನಡೀತಾ ಇದೆ, ಈ ಧರ್ಮಯಾತ್ರೆ ಅನ್ನುವಂತ ಕಾಂಪಿಟೇಷನ್ ಪಕ್ಷಗಳ ನಡುವೆ ಹೇಗೆ ಕಂಡು ಬರ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ. BJP is doing politics. ಹಿಂದೆ ಇರುವಂತಹ ಕೈವಾಡ ಕೈಗಳನ್ನ ಬಯಲಿಗೆಳಿಬೇಕು. ಬಿಜೆಪಿ ಅವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಬಿಜೆಪಿ ನಾಯಕರು ಈಗಾಗಲೇ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಅಭಿಯಾನ ಶುರು ಮಾಡಿದ್ದಾರೆ. ಕೇಸರಿ ಪಡೆಯ ಒಬ್ಬೊಬ್ಬರೇ ನಾಯಕರು ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿದ್ದಾರೆ. ಈ ಮೂಲಕ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಎನ್ನುವ ಸಂದೇಶ ರವಾನೆ ಮಾಡುತ್ತಿದ್ದಾರೆ. ಈ ನಡುವೆ JDS ಕೂಡ ಧರ್ಮಸ್ಥಳದ ಯಾತ್ರೆಗೆ ಮುಂದಾಗಿದೆ. ನಾಳೆ JDS ನಾಯಕರು ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ರ್ಯಾಲಿ ಮಾಡಲಿದ್ದಾರೆ. ನಮ್ಮ ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಇಲ್ವಾಲ್ದಲ್ಲಿ ಪುಟ್ಟರಾಜಣ್ಣ ಟೀಮ್ ಜಾಯಿನ್ ಆಗುತ್ತೆ. ಅಲ್ಲಿಂದ KR ನಗರ ಹೋಗಿ ಹರದನಹಳ್ಳಿ ಮೇಲೆ ಶನಿವಾರ ಸಂತೆನಲ್ಲಿ ಉಪಹಾರ ದೇವರ ದರ್ಶನವನ್ನ ಮಾಡಿ ಬರೋದು. ಧರ್ಮಸ್ಥಳ ವಿರುದ್ಧ ಪಿತೂರಿ ಹಿಂದಿನ ಕೈಗಳ್ಯಾವು ಬಯಲಾಗಲಿ. ಷಡ್ಯಂತ್ರದ ಬಗ್ಗೆ NIA ತನಿಖೆಗೆ ಆಗ್ರಹಿಸಿದ ಬಿಜೆಪಿ ಧರ್ಮಸ್ಥಳದ ಪ್ರಕರಣದಲ್ಲಿ ಷಡ್ಯಂತ್ರ ಇರೋದ್ರ ಆರೋಪ ಮಾಡುತ್ತಲೇ ಬಂದಿತ್ತು. ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನ ಈ ಆರೋಪಕ್ಕೆ ಬಲ ತಂದುಕೊಟ್ಟಿದೆ. ಅದರಲ್ಲೂ ಚಿನ್ನಯ್ಯನ ವಿಚಾರಣೆ ವೇಳೆ ಕೆಲ ಸಂಗತಿಗಳು ಬಯಲಾಗಿವೆ. ಹೀಗಾಗಿ ಬಿಜೆಪಿ ನಾಯಕರು ಇಡೀ ಪ್ರಕರಣದ ಬಗ್ಗೆ NIA ತನಿಖೆಗೆ ಆಗ್ರಹಿಸಿದ್ದಾರೆ. ಪಿತೂರಿಗೆ ವಿದೇಶದಿಂದ ಹಣ ಬಂದಿರುವ ಆರೋಪ ಇದೆ. ಇಡೀ ಕೇಸ್ನಲ್ಲಿರುವ ಕಾಣದ ಕೈಗಳ್ಯಾವು ಬಯಲಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಈಗೇನ್ ಮೊದಲಿಂದನೂ ಆಪಾದನೆ ಹೊರ ದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನ್ ಸಿಕ್ತಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತಹ ಕೈವಾಡ ಕೈಗಳನ್ನ ಬಯಲಿಗೆಳಿಬೇಕು ಅನ್ನುವಂಥದ್ದು NIA ತನಿಖೆನ ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ತಮಿಳುನಾಡು ಕೂಡ ಹೈದರಾಬಾದ್ ನಲ್ಲಿ SDPI ಪ್ರೊಟೆಸ್ಟ್ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಹೀಗೆ ಧರ್ಮಸ್ಥಳದ ವಿಚಾರದಲ್ಲಿ ಹೆಚ್ಚಿನ ತನಿಖೆಗೆ ಬಿಜೆಪಿ ಆಗ್ರಹ ಮಾಡ್ತಿದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. SIT ರಚನೆಯನ್ನ ಇತ್ತೀಚೆಗೆ ಪ್ರಶ್ನಿಸಿದ್ದ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಚಲುವರಾಯಸ್ವಾಮಿ ಇದು ಬಿಜೆಪಿಯರಿಗೆ ದೊಡ್ಡ ಮುಖಭಂಗ ಅಂದಿದ್ದಾರೆ. ಇತ್ತ ಸಚಿವ ರಾಮಲಿಂಗಾರೆಡ್ಡಿ ಕೂಡ ತನಿಖೆ ಆಗದೆ ಹೋಗಿದ್ರೆ ಅಪಪ್ರಚಾರ ಮುಂದುವರಿಯುತ್ತಾ ಇತ್ತು ಅಂತ ತೀಕ್ಷ್ಣವಾಗಿ ತಿಳಿದಿದ್ದಾರೆ. ಬಿಜೆಪಿ ಅವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಪಾಪ ಅವರು ಈಗ ಕಾನೂನಿನ ಹೆಚ್ಚಿನ ಕ್ರಮ ಆಗಬೇಕು ಅಂತ ಅಶೋಕ್ ಜಿ ಅವರು, ವಿಜೇಂದ್ರ ಅವರು, ಅನೇಕ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು ಸಂಘಟನೆಗಳು ಮಾತನಾಡ್ತಿದ್ದಾಗ ಇವರೆಲ್ಲ ಎಲ್ಲೋಗಿದ್ದಾರೆ. SIT ಅವರೆಲ್ಲ ಅಗಸ್ದೇ ಇದ್ದಿದ್ರೆ ಇದ್ಯಾವುದು ಆಶೆ ಬರ್ತಾನೆ ಇರಲಿಲ್ಲ. ಇನ್ನೂ ಅಪಪ್ರಚಾರ ಮುಂದುವರಿತಿತ್ತು. ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಬರ್ತಿತ್ತು. ಅಸ್ಥಿ ಪಂಜರಗಳು ಸಿಗ್ಲಿಲ್ಲ. ಅಗಸ್ದೇ ಇದ್ರೆ ಈ ಸತ್ಯಾಂಶ ಆಚೆ ಬರ್ತಿರ್ಲಿಲ್ಲ. ಬಿಜೆಪಿ ಬಣಗಳ ಕಿತ್ತಾಟದಿಂದಲೇ ಈ ಸಮಸ್ಯೆಯಿಂದ ಡಿಕೆ. ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಬಿಜೆಪಿಯ 2 ಬಣಗಳ ಕಿತ್ತಾಟವೇ ಕಾರಣ ಅಂತಿದ್ದಾರೆ DCM DK ಶಿವಕುಮಾರ್. BJP is doing politics. They shut their mouth. There is a difference in 2 groups in BJP. That is why all these dirty issues have been called. This entire thing is being done internally. On their failure, they are trying to put us. We will show the facts on the Dharmasthala issue. ಆದರೆ ಶಾಸಕ KN ರಾಜಣ್ಣ
ದೂರುದಾರನ ವಿಚಾರದಲ್ಲಿ ಎಲ್ಲರೂ ಎಡವಿದ್ದಾರೆಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಎನ್ಐಎ ಅಥವಾ ಅದಕ್ಕಿಂತ ಉನ್ನತ ತನಿಖೆ ಆಗಬೇಕು ಅಂದಿದ್ದಾರೆ. ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ಇವ್ನು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡಕ್ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು ಏನು ಎತ್ತ, ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದ ಇವೆಲ್ಲ ಮಾಡ್ಬೇಕಲ್ಲ. 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿನ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಯಾರು ಉದ್ದೇಶಪೂರ್ವಕ ಮಾಡಿದಾರ ಅಥವಾ ತಾನಾಗ ಆಗಿದೆ. ಒಂದ್ಸರಿ ಮುಕ್ತಿ ಆಗ್ಬೇಕಾದ್ರೆ ಎನ್ನ ಆಗ್ಬೇಕು, ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕಿಂತ ತೊಂದರೆ ಇಲ್ಲ. ರಾಜಕೀಯ ವಲಯದಲ್ಲಿ ಸದ್ಯ ಧರ್ಮಸ್ಥಳದ ಚರ್ಚೆ ನಡೆಯುತ್ತಿದೆ. SIT ರಚನೆ ಆಗಿದ್ರಿಂದ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಬಿದ್ದಿದೆ ಅಂತಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಷಡ್ಯಂತ್ರ ಅಪಪ್ರಚಾರದ ಹಿಂದಿನ ಕಾಣದ ಕೈಗಳ ತನಿಖೆಗೆ ಬಿಜೆಪಿ ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್ TV9.